ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಬಂಗಾರದ ದರ 906 22 ಕ್ಯಾರೆಟ್ ಬಂಗಾರ 13,735, 999 24 ಕ್ಯಾರೆಟ್ ಬಂಗಾರ 14,850, ಆಭರಣ ಬೆಳ್ಳಿ 1 kg ಬಂದುಬಿಟ್ಟು 2,37,000, 999 ಬೆಳ್ಳಿ 2,40,300. ಇವತ್ತಿನ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸು. ನಿಮಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ನೋ ಸ್ಪಿನ್ ಕಲೆಕ್ಷನ್ಸ್ ಎಲ್ಲೂ ಸಿಗೋದಿಲ್ಲ. ನಮ್ಮಲ್ಲಿ ಅದ್ಭುತ ಕಲೆಕ್ಷನ್ ಇದೆ ನೋ ಸ್ಪಿನ್ಸು. ನೋ ಸ್ಪಿನ್ಸ್ಗಳು ನಾವು ಯೂಶುವಲಿ 18 ಕ್ಯಾರೆಟ್ ಮಾಡ್ತೀವಿ, ಬಾಕಿ ಎಲ್ಲ 906 ಗೋಲ್ಡ್ ಇರುತ್ತೆ. ಇದು ಮಾತ್ರ ಕಂಪಲ್ಸರಿ ನಾವು 18 ಕ್ಯಾರೆಟ್ ಬೇಕು. ಇದು ಮತ್ತೆ ಡೈಮಂಡ್ ಐಟಮ್ಸು, ಯಾಕಂದರೆ 906 ಕಟ್ ಆಗಿಬಿಡುತ್ತೆ. 18 ಕ್ಯಾರೆಟ್ ಅಂದರೆ 75 ಮೇಟಿಂಗ್ ಇರುತ್ತೆ. ಅದ್ಭುತ ಕಲೆಕ್ಷನ್ಸು. ಇಷ್ಟು ಕ್ಯಾಸ್ಟಿಂಗು, ರಬ್ಬರ್ ಕ್ಯಾಸ್ಟಿಂಗು, ಪಂಜಾಬಿ ವರ್ಕು, ರಾಜ್ಕೋಟ್ ವರ್ಕು, ಕಲ್ಕತ್ತಾ ವರ್ಕು, ಒಂದಕ್ಕಿಂತ ಒಂದು ನೂರಾರು ಡಿಸೈನ್ ಇದೆ ಇಲ್ಲಿ. ಕ್ಯಾಜುಲಿ ಮುಗ್ಬಟ್ ಜೊತೆಗೆ ನಮ್ಮಲ್ಲಿ ಅದ್ಭುತವಾದ ರಿಯಲ್ ಡೈಮಂಡ್ದು ಎಕ್ಸಲೆಂಟ್ ಮುಗ್ಬಟ್ಸು ಇದೆ. ಯಾವಾಗೂ ಮೂಗ್ಬಟ್ಗಳು ಯಾವಾಗೂ ನಿಮಗೆ 18 ಕ್ಯಾರೆಟ್ ತೊಗೊಳ್ಳಿ. 14 ಕ್ಯಾರೆಟ್ ಸ್ವಲ್ಪ ವೈಟಿಶ್ ಹೊಡೆಯುತ್ತೆ. 18 ಕ್ಯಾರೆಟ್ ತೊಗೊಳ್ಳಿ, ಅಂದರೆ 75 ಮೇಟಿಂಗ್. ಯಾಕಂದರೆ ನಿಮ್ಮ 906 ಕಟ್ ಆಗಿಬಿಡುತ್ತೆ ನೋಡಿ. ಪ್ರತಿಯೊಂದು ಎಕ್ಸಲೆಂಟ್ ಇರುತ್ತೆ. ಪ್ರತಿಯೊಂದು ಡೈಮಂಡ್ಸ್ ನಮ್ಮಲ್ಲಿ ನಾವು 33% ಡೈಮಂಡ್ ಸೇಲ್ ಮಾಡ್ತಾ ಇದ್ವಿ. ಪ್ರತಿಯೊಂದು ನಿಮಗೆ VVS ಒಂದು EF ಇರುತ್ತೆ. EF ಡೈಮಂಡ್ಸ್ ಅಂದರೆ ನಿಮಗೆ ನಾಳೆ ಎಕ್ಸ್ಚೇಂಜಿಗೆ ಹೋದರೆ 95% ಎಕ್ಸ್ಚೇಂಜು, ಕ್ಯಾಶ್ ಬೇಕು ಅಂದರೆ 90% ಕ್ಯಾಶ್ ಬೈ ಬ್ಯಾಕ್. ಎಲ್ಲ ಡೈಮಂಡ್ ಕಲೆಕ್ಷನ್ ಇದೆ, ಹೊಸ ಕಲೆಕ್ಷನ್ ಇದೆ. ನಿಮಗೆ ಡೈಮಂಡ್ಸ್ ಬಗ್ಗೆ ನಾನು ಪ್ರತ್ಯೇಕ ಒಂದು ಎಕ್ಸ್ಕ್ಲೂಸಿವ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನಿಮಗೆ ಸದ್ಯದಲ್ಲೇ ನಾನು ನಿಮಗೆ ಅದನ್ನು ಪೋಸ್ಟ್ ಮಾಡ್ತೀನಿ. ಹಿಂದೂ ಮೈಥಾಲಜಿ ಪ್ರಕಾರ ಇದನ್ನ ಕರ್ಣವೇದ ಅಂತಾರೆ. ಈ ಮೂಗು, ಕಿವಿ ಚುಚ್ಚೋದೆಲ್ಲ ಇದೆಲ್ಲ ಟೋಟಲ್ಲು ಇವೆಲ್ಲ ಕೇವಲ ಈ ಪರಂಪರೆ ಅಥವಾ ಶೃಂಗಾರ ಅಲ್ಲ. ಇದ್ರ ಹಿಂದೆ ಒಂದು ವೈದಿಕ ಜ್ಞಾನ ಇದೆ, ಒಂದು ವಿಜ್ಞಾನ ಇದೆ. ಸರಿಯಾದ ಜಾಗದಲ್ಲಿ, ಸರಿಯಾದ ಜಾಗ ಅಂದರೆ ಆ್ಯಕ್ಚುಲಿ ಏನು, ಹಿಂದೂ ಮೈಥಾಲಜಿ ಪ್ರಕಾರ ಲೆಫ್ಟಿಗೆ, ಮೂಗಿನ ಎಡಬದಿ ಚುಚ್ಕೊಂಡಾಗ ಅದನ್ನ ಎಕ್ಸಾಕ್ಟ್ ಪಿಯರಿಂಗ್ ಮಾಡುವಾಗ ಇದನ್ನು ಮೇಕಪ್ ಹತ್ತು ಹೋಗಬಾರ್ದು. ಇದು ಒಂದು ಆಯುರ್ವೇದಿಕ್ ಹಾರ್ಮೋನಿ ಥೆರಪಿ ಅಂತ ಹೇಳ್ಬೋದು. ಒಂದು ಸಿಂಪ್ಟಮ್ಸ್ ಆಫ್ PMS ಸಹ ಇದು ಕಡಿಮೆ ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಲೇಡೀಸ್ ಕಣ್ಣು, ಜೆಂಟ್ಸ್ ಕಣ್ಣು ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಈ ಲೇಡೀಸ್ ಕಿವಿಯನ್ನ ಸರಿಯಾದ ಜಾಗದಲ್ಲಿ, ಅದೇ ಜಾಗದಲ್ಲಿ ಕಿವಿಯಲ್ಲಿ ಚುಚ್ಚಿದಾಗ ಅವ್ರ ಕಣ್ಣಿನ ದೃಷ್ಟಿ ಜಾಸ್ತಿ ಆಗುತ್ತೆ. ಇದು ನಾನು ಹೇಳ್ತಾ ಇಲ್ಲ, ನೀವು ಗೂಗಲ್ ಹೋಗಿ ಚೆಕ್ ಮಾಡಿ, ಇದು ಡಿಸೈನ್ ಬರುತ್ತೆ. ಹಾಗಾಗಿ ಸರಿಯಾದ ಜಾಗದಲ್ಲಿ ನಿಮಗೆ ಕಿವಿ ಚುಚ್ಚಿದಾಗ ಇದನ್ನ ಲೇಡೀಸ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೆಲಸ ಮಾಡುತ್ತೆ. ಒಂದು ಬ್ರೇನ್ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಆಕ್ಟಿವೇಶನ್ ಆಗುತ್ತೆ. ಮೈಂಡ್, ಕಿಡ್ನಿ, ಇವನ್ ಪೀರಿಯಡ್ ಪೇನ್ಸು, ಇವನ್ನು ನೀವು ಸರಿಯಾದ ಈಗ ಮೂಗು ಚುಚ್ಕೊಂಡು ಲೇಡೀಸು ಏನು ಲೆಫ್ಟಿಗೆ ಕಿವಿ ಮೂಗು ಚುಚ್ಕೋತಾರೆ, ಅವ್ರನ್ನ ಅಬ್ಸರ್ವ್ ಮಾಡಿ ನೀವು ಡಾಕ್ಟರ್ಸೇ ಕೇಳಿ ನೋಡಿ. ಡಾಕ್ಟರ್ಸ್ ನಿಮ್ಗೆ ಹೇಳ್ತಾರೆ ಅದರಿಂದ ಅವರಿಗೆ ಮಗು ಡೆಲಿವರಿ ಆಗುವಾಗ ಬರ್ತ್ ಪೇನ್ ಕಮ್ಮಿ ಆಗುತ್ತೆ. ಇದು ಪ್ರತಿಯೊಬ್ಬರು ಸೈಂಟಿಫಿಕಲಿ ಇಂಪ್ರೂವ್ ಆಗಿದೆ. ಮೆನ್ಸ್ಟ್ರೇಷನ್ ಸೈಕಲ್ ಅದು ಇಂಪ್ರೂವ್ ಆಗುತ್ತೆ. ಒಂದು ನರ್ವ್ ಸ್ಟೇಟ್, ಈಗಾಗಲೇ ಪ್ರತಿಯೊಬ್ಬರದ್ದು ಈ ನರ್ವು ಬ್ರೇನಿಗೆ ಸ್ಟ್ರೇಟ್ ಆಗಿ ಕನೆಕ್ಷನ್ ಇರುತ್ತೆ. ಇದರಿಂದ ನಿಮಗೆ ಒಂದು ಇಂಟೆಲಿಜೆನ್ಸು, ಎಮೋಷನ್ಸು, ಬ್ಯಾಲೆನ್ಸು ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಈ ಪ್ರತಿಯೊಬ್ಬರು ನೀವು ಇದರ ಡೀಟೇಲ್ಸ್ ನೋಡಿ, ಒಂದು ಫಿಮೇಲ್ ಲೂನಾರ್ ಎನರ್ಜಿ ಜೊತೆಗೆ ಪ್ರತಿಯೊಂದು ಈಗ ಹಿಂದೂ ಮಾಯದಲ್ಲಿ ಇದೆ. ಒಂದು ವಾಲೆ, ಕಿವಿ ವಾಲೆ, ಒಂದು ಕಿವಿ ಬಿಂದಿ ತಲೆಗೆ ಹಾಕೋದು, ಪ್ರತಿಯೊಂದು ಈ ಥೆರಪಿ ಜೊತೆಗೆ ಬರುತ್ತೆ. ಈ ಬಿಂದಿ ಅಂತ ತಲೆ ಮಧ್ಯೆ ಹಾಕೋತಾರೆ. ಬಿಂದಿ ತಲೆ ಮಧ್ಯೆ ಹಾಕೋದ್ರಿಂದ ಈಗ ನಮ್ದು ಒಂದು ಆಜ್ಞಾ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಯಾಕಂದ್ರೆ ನೀವು ಸೈಂಟಿಫಿಕಲ್ ನೀವು ಇಂಪ್ರೂವ್ ಮಾಡಿ ವಿಚಾರ ಮಾಡಿ ನೋಡಿ. ಈಗ ನಾವು ಮನುಷ್ಯ ತಾಯಿ ಹೊಟ್ಟೆಲಿ ಇರ್ತೀವಿ, ಹೆಂಗಿರುತ್ತೆ, ಈ ಸೇಮ್ ಕಿವಿ ಪ್ರಕಾರ ಇರುತ್ತೆ. ಇದೇ ಪ್ರಕಾರದಲ್ಲಿ ನಾವು ತಾಯಿ ಹೊಟ್ಟೆಲಿ ಇರ್ತೀವಿ. ಹಾಗಾಗಿ ನೀವು ಸೈಂಟಿಫಿಕಲಿ ವಿಚಾರ ಮಾಡಿ ನೋಡಿ. ನಾನು ಹೇಳ್ತಾ ಇಲ್ಲ, ಮಗು ಹೇಗೆ ಕಿವಿ ತಾಯಿ ಹೊಟ್ಟೆಲಿ ಇರುತ್ತೆ ಅದೇ ಪ್ರಕಾರ ಇಲ್ಲಿಗೆ ಕೆಳಗೆ ಮುಖ ಇರುತ್ತೆ, ಮೇಲ್ಕಾಲಿರುತ್ತೆ. ಹಾಗಾಗಿ ನೀವು ಕೇರಳ ಬಂದು ನೋಡಿ, ಎಲ್ಲ ಇಲ್ಲಿ ಕಿವಿಯಿಂದ ಇಲ್ಲಿವರೆಗೆ ಚುಚ್ಕೋತಾರೆ. ಚುಚ್ಕೊಂಡವರು ಬೆಳಗಿನ ಸಂಜೆವರೆಗೂ ತೋಟದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಬೆನ್ನು ಬರೋದಿಲ್ಲ. ಇದು ಸ್ಪೈನಲ್ ಕಾರ್ಡ್, ಇದು ಇಲ್ಲಿ ಮುಖ, ಇದು ಪ್ರತಿಯೊಂದು ನಮ್ಮ ಮೈ ದೇಹ ಇದೆ
ಆ ತಾಯಿ ದೇವರು ಸೃಷ್ಟಿ ಮಾಡಿದ್ದು ನಮ್ಮನ್ನೇ ಸೇಮ್ ನಮ್ಮ ಕಿವಿಲಿ ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ಕಿವಿ ನಾವು ಯಾವ್ಯಾವ ಜಾಗ ಹಚ್ಕೋಬೇಕು ಇದನ್ನ ಈಗ ವೆಸ್ಟರ್ನ್ ಕಂಟ್ರಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಭಾರತ ವಿಶ್ವಗುರು. ಭಾರತಕ್ಕೆ ಯಾವಾಗೂ ಎಷ್ಟೋ 5,000 ವರ್ಷ ಮೊದಲೇ ಇವೆಲ್ಲ ವಿಷಯ ಗೊತ್ತಿತ್ತು. ಈಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಫಾರಿನರ್ಸ್ ಎಲ್ಲ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಇಂಥ ವಿಷಯಗಳನ್ನೆಲ್ಲ ಈಗ ಪ್ರತಿಯೊಂದಕ್ಕೂ ಈ ಬಂಗಾರ ಬೆಳ್ಳಿಯನ್ನ ಸೈನ್ಸ್ ಅಲ್ಲಿ ಅಂತಲ್ಲ, ನಾನು ಒಂದೇ ಅಡ್ವೈಸು, ನೀವು ಮೂಗು ಕಿವಿಯನ್ನೆಲ್ಲ ಚುಚ್ಕೊಳ್ಳುವಾಗ ಆದಷ್ಟು ಒಂದು ಸ್ಟೆರಿಲೈಸ್ ಮಾಡಿ. ಸ್ಟೆರಿಲೈಸ್ ಅಂದ್ರೆ ಬಾಕಿ ಏನಿಲ್ಲ, ಸ್ಟೆರಿಲೈಸ್ ಇವಾಗ ಒಂದು ಮೂಗ್ಬಟ್ಟು ತಗೊಂಡ್ರಿ, ಅದಕ್ಕೊಂದು ನಿಮಗೆ ಈ ಹಲ್ ತೆಗೆಯುವಾಗ ಒಂದು ಸ್ಪ್ರೇ ಸಿಗುತ್ತೆ, ಅದು ಸ್ವಲ್ಪ ಆ ಸ್ಪ್ರೇನಲ್ಲಿ ಸ್ಪ್ರೇ ಮಾಡಿ ಅಂತ ಹೇಳಿ ಚುಚ್ಚುವಾಗ. ಯಾಕಂದ್ರೆ ಯಾರ್ದೋ ಕೈ ಏನು ಗಲೀಜಾಗಿರುತ್ತೆ ಇರುತ್ತೆ. ಅಂದ್ರೆ ಎಲ್ಲ ಜ್ಯುವೆಲರ್ಸು ಪಾಪ ಪ್ರಿಕಾಷನ್ ತಗೋತಾರೆ. ಎಲ್ಲರಿಗೂ ಅವರವರು ಇದು ಧರ್ಮ ಅವ್ರಿಗೆ ಹೊಟ್ಟೆ ಅನ್ನ ಹಾಕೊಡುತ್ತೆ. ಆದ್ರೂ ಒಂದು ಸ್ಟೆರಿಲೈಸ್, ಒಂದು ಪೀಸ್ ಆಫ್ ಮೈಂಡ್ ಒಂದು ಸ್ಟೆರಿಲೈಸ್ ಮಾಡಿ ಅಂತ ಹೇಳಿ. ಮತ್ತೆ ಬೆಳ್ಳಿ, ಬಂಗಾರ ಅಥವಾ ಟೈಟಾನಿಯಂ, ಇದು 3 ಲೋಹದಿಂದ ಚುಚ್ಕೊಳ್ಳಿ. ಬೇರೆ ಲೋಹದಿಂದ ಚುಚ್ಕೊಳ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ, ಹಿತ್ತಾಳೆ ಅದರಲ್ಲಿ ಚುಚ್ಕೋತಾರೆ, ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಶುಭ ದಿನ.